ಹೋರಾಟ ಅಂದರೆ ಏನು ಇದು ನೀವು ಹೋಗಿ ಸ್ಪೀಕರ್ ಮೇಲೆ ಕುರ್ಚಿ ಮೇಲೆ ಹೋಗಿ ಕೂತ್ರ ಬಿಡ್ತಾರಾ? ಅಲ್ಲಿ ಹೋಗಿ ಮೇಲೆ ಹೋಗಿ ನಿಂತು ಕೂತು ಬಿಡ್ತಾರಾ? ಕರೆಕ್ಟ್ ಮಾಡಿದಾರು. ದಲಿತ ಸಚಿವರಿಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡ್ತಾ ಇಲ್ಲ ಅಂತ. ಏನು ದಲಿತ ಸಚಿವರಿಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡ್ತಾ ಇಲ್ಲ? ಏನು ದಲಿತ ಸಚಿವರು ಯಾರು? ಯಾವ ದಲಿತ ಸಚಿವರು? ಕೆ ಎನ್ ರಾಜಣ್ಣ ಸಚಿವರಿದ್ದಾರೆ. ದಲಿತ ಸಚಿವರಿಗೆ ಈ ರೀತಿ ಎನಿ ಟ್ರ್ಯಾಪ್ ಆದ್ರೂ ಕೂಡ ಸರ್ಕಾರ ಪರವಾಗಿ ನಿಲ್ತಾ ನೋಡಿ, ಆ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದಾರೆ. ನಾನು ಅದ್ರ ಮೇಲೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರು ಏನೇನು ಬ್ರೀಫ್ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಮುಖ್ಯಮಂತ್ರಿಗೆ ಬ್ರೀಫ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಅದನ್ನು ಅವ್ರ ಹತ್ರ ಅದು ಸೀಜ್ದಿದೆ. ನನಗೇನು ಮಾಹಿತಿ ಇಲ್ಲ. ಅವ್ರಿಗೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನೇನಾಗಿದೆ ಅಂತ ಮಾಹಿತಿ ಕೊಟ್ಟರೆ ಅದ್ರ ಮೇಲೆ ಮುಂದಿನ ಕ್ರಮ ಆಗ್ತದೆ. ನನಗೆ ಗೊತ್ತಿಲ್ಲ. ನಾನು ಹಾಗಂತವ್ರು ಎಲ್ಲಿ ನಮ್ಮ ರಾಜಣ್ಣವ್ರು ಎಲ್ಲಿ ಹೇಳಿಲ್ಲ. ಅದೆಲ್ಲ ಹೇಳಿರ್ಬೋದು. ಅರೆ ಈಗ ಕಾಂಗ್ರೆಸ್ ಇತ್ತು ದಿವಸ ಹಿಂಗೆ ನಮ್ಮ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತೇಳಿ ಇತ್ತು ದಿವಸ ಯಾರು ಕೂಡ ಹೇಳಿದ್ರು. ಎಲ್ಲಾನು ನಮಗೆ ಯತ್ನಾಳ್ ಅವರು ಏನು ಬೇಕಾದ ಹೇಳ್ತಾರೆ. ಅವ್ರು ಬಾಯಿ ನಮ್ಮ ಜಿಲ್ಲೆಯವರಲ್ಲ, ಬಾಯಿ ಬಂದದ್ದು ಹೇಳ್ತಾರೆ. ಅವ್ರು ಹೇಳಬೇಕಾಗಿದ್ದು ಹೇಳ್ತಾರೆ, ಹೇಳಬಾರ್ದು ಹೇಳ್ತಾರೆ. ಬೆಳಿಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಒಂದು ಹೇಳ್ತಾರೆ, ಸಾಯಂಕಾಲ ಒಂದು ಹೇಳ್ತಾರೆ, ರಾತ್ರಿ ಒಂದು ಹೇಳ್ತಾರೆ, ತಡರಾತ್ರಿ ಒಂದ್ಸಲ ಹೇಳ್ತಾರೆ. ನಾವು ಅವ್ರು ಉಸಾಬರಿನ ಮಾಡಕ್ಕೆ ಹೋಗಲ್ಲ. ಅಲ್ಲಿಗೆ ನಾನು ಎಲ್ಲ ಕೆಲಸ ಬಿಟ್ಟು ಅದೇ ಮಾಡ್ಬೇಕಲ್ಲ. ಪ್ರತಿ ತಾಸಿಗೊಮ್ಮೆ ರಿಯಾಕ್ಷನ್ ಕೊಡ್ಬೇಕು ಅವ್ರಿಗೆ. ನೋಡಿ, ಈ ಹನಿ ಟ್ರ್ಯಾಪ್ ಅನ್ನೋದು ಭಾಳ ಕೆಟ್ಟ ಚಾಳಿ. ಇದನ್ನು ಉದ್ದೇಶಪೂರ್ವಕವಾಗಿ ಯಾರನ್ನೋ ಸಿಗಿಸ್ಬೇಕು ಅಂಥೇಳಿ ಮಾಡ್ತಾರಲ್ಲ, ಇದು ಭಾಳ ಕೆಟ್ಟದ್ದು. ಇದು ಇಷ್ಟು ಮಾತ್ರ ನಾನು ಹೇಳ್ತೀನಿ. ಇದಕ್ಕೆ ಆಸ್ಪದ ಕೊಡಬಾರ್ದು. ಆದರೆ ರಾಜಣ್ಣವರು ಕಡೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ವಹಿಸಿದ್ದಾರೆ, ಗೃಹ ಸಚಿವರಿಗೆ ವಹಿಸಿದ್ದಾರೆ. ಹೀಗಾಗಿ ರಾಜಣ್ಣವರು, ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಅವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ನಮ್ಮ ಮುಂದೆ ಹೇಳಿಲ್ಲ, ಅವ್ರು ಯಾರು ಡಿಸ್ಕ್ಲೋಸ್ ಮಾಡಿಲ್ಲ. ಅವ್ರ ಮುಂದೆ ಡಿಸ್ಕ್ಲೋಸ್ ಮಾಡಿದ್ದಾರೆ. ನನಗೆ ಗೊತ್ತು. ಈಗ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಬ್ರೀಫ್ ಮಾಡಿದ್ದಾರೆ. ಅವ್ರೇನು ನಿರ್ಣಯ ತಗೋತಾರೆ ಅವರೆಲ್ಲ ಅದನ್ನು ಗಂಭೀರವಾಗಿ ತಗೋತಾರೆ. ಏನು ಗಂಭೀರವಾಗಿ ತೊಗೊಂಡು ಏನು ನಿರ್ಣಯ ಮಾಡ್ತಾರೆ. ನೆಕ್ಸ್ಟು ಏನ್ರಿ ನೋಡಿ, ಎರಡೂ ಥರ ಆಗ್ಲಿಕ್ಕೆ ಸಾಧ್ಯ. ಅವ್ರು ನಿಮ್ಮ ಮೈ ಮೇ ಬಿದ್ದಾಗ ನೀವು ಅವ್ರನ್ನ ನೀವು ಮೈ ಮೇ ಬೀಳಕ್ಕೆ ಹಚ್ಕೊಂಡ್ರೆ ಬೇರೆ ಆಗ್ತದೆ ಅನ್ರಿ. ಒಂದೇದು ಅದಂತಲ್ಲ, ಹಂಗಲ್ಲ. ಕೆಲವೊಬ್ರು ಬಂದು ಸುಮ್ಮನೆ ಟ್ರ್ಯಾಪ್ ಮಾಡುವಂತಿರ್ತದೆ. ಆಫೀಸ್ ಬಂದು ದುರ್ದೇಶದಿಂದ ಸುಮ್ಮನೆ ಇವತ್ತಿನ ದಿವಸ ಅಂಥದ್ದು ಇರ್ತದೆ. ರಾಜಣ್ಣವರು ಹಿರಿಯ ಸದಸ್ಯರು ಇವತ್ತಿನ ದಿವಸ ಏನ್ರಿ, ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ, ಹಲೋ ಗಿಲೋ ನಡೆಯಂಗಿಲ್ಲ. ಸ್ವಭಾವ ಗೊತ್ತಿದೆ ನಮಗೆ. ಏನು ಹಲೋ ಅಂದ್ಮೇಲೆ ವಾಟ್ ಅಂತ ಕೇಳ್ತಾರೆ. ವಾಟ್ ಇಸ್ ಯುವರ್ ವರ್ಕ್ ಹಂಗೆಲ್ಲ ರಾಜಣ್ಣ. ಯಾರಿಗೆ ಇರಲ್ರಿ, ಯಾರ ಮ್ಯಾಗೆ ಆಗಲಿ, BJP ಅವ್ರ ಮ್ಯಾಗ ಆದರೂ ಕೂಡ ಅದು ಕೆರ್ಪು. ಯಾರ ಮ್ಯಾಗೆ ಇದು ಹನಿ ಟ್ರ್ಯಾಪ್ ದಂದಾನೇ ತಪ್ಪಿದು. ಇದರಿಂದ ಯಾರೇ ಇರಲಿ ಇವತ್ತು ದಿವಸ ಅವ್ರ ಮ್ಯಾಗ ಕ್ರಮ ಆಗಬೇಕು. ಯಾವುದೇ ಮಾಧ್ಯಮದವ್ರು ಇರಲಿ, ಯಾರೇ ಕ್ಯಾಮ್ರಾಮನ್ ಇರಲಿ, ಯಾರೇ ಅದಕ್ಕೆ ಪ್ರೊಡ್ಯೂಸರ್ ಇರಲಿ, ಯಾರೇ ಡೈರೆಕ್ಟರ್ ಇರಲಿ, ಏನ್ರಿ, ಎಲ್ಲ ಪ್ರೊಡ್ಯೂಸರು, ಓನರು, ಡೈರೆಕ್ಟರು, ಆ್ಯಕ್ಟರು ಎಲ್ಲರೂ ಹೋಗ್ಬೇಕು. ಇನ್ನೂ ಮಾಡಿಲ್ಲ. ನಾನು CM ಭೇಟಿನೂ ಆಗಿಲ್ಲ. ನಿನ್ನೆ ನಾನು 2 ಕಾರ್ಯಕ್ರಮದಲ್ಲಿ ನಾನು ಬ್ಯುಸಿ ಆಗಿದೆ. ಈಗ ನಡೆದಾಗೆ ನಾನು ಇರಲಿಲ್ಲ. ಯಾಕಂದರೆ ಡರ್ಮಟಾಲಜಿ ಒಂದು ನಿಮ್ಮ ಲೇಸರ್ದು ಒಂದು ನನಗೆ ಇನ್ವಿಟೇಷನ್ ಕೊಟ್ಟಿದ್ರು. ವೈಟ್ ಫೀಲ್ಡ್ನಲ್ಲಿತ್ತು. ಬೆಳಗ್ಗೆ ಇಲ್ಲಿ ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಇವ್ರು ಕರೆದಿದ್ರು. ಹೀಗಾಗಿ ನಾನು ಪರವಾನಗಿ ತೊಗೊಂಡು ನಾನು 2 ಕಾಂಟ್ಯಾಕ್ಟ್, ಯಾಕಂದರೆ ನಮಗೆ ಕನೆಕ್ಟೆಡ್ ಇದ್ದಾವೆ ನಾಳೆ ಅವು ಇನ್ವೆಸ್ಟ್ಮೆಂಟ್ಸ್ಗೆ ಅಂಥೇಳಿ ನನ್ನಲ್ಲಿ ಹೋಗಿದೆ. ಆಯಿತು, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಏನು ರೀ ಏನು ಚರ್ಚೆ? ಬಜೆಟ್ 4 ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದಾರೆ. ಎಲ್ಲ ರೀತಿ ಗ್ಯಾರಂಟಿಗಳು ದುಡ್ಡು ಕೊಟ್ಟಿದ್ದಾರೆ. ಶಾಸಕರು ದುಡ್ಡು ಕೇಳ್ತಾಯಿದ್ರು.
ಗ್ಯಾರಂಟಿಗೆ ದುಡ್ಡು ಕೊಟ್ಟಾರೆ, ಹೆಂಗೆ ಕೊಡ್ತಾರೆ ಅಂತಿದ್ರು, ಗ್ಯಾರಂಟಿಗೆ ದುಡ್ಡು ಕೊಟ್ಟಿದ್ವಿ. ಅಭಿವೃದ್ಧಿ ಹೆಂಗೆ ಮಾಡ್ತಾರೆ ಅಭಿವೃದ್ಧಿಗೆ ಕೊಟ್ಟಿದ್ದೀವಿ. 8,000 ಕೋಟಿ ಮುಖ್ಯಮಂತ್ರಿಗಳ ಕಡೆ ಇಟ್ಕೊಂಡಿದ್ದಾರೆ. ಎಲ್ಲ MLAಸ್ಗೂ ಕೊಡ್ತಾ ಇದ್ದಾರೆ. ಬಜೆಟಾಗೂ ಕೂಡ ಎಲ್ಲಕ್ಕೂ ಕೊಟ್ಟಿದ್ದಾರೆ. ಈಗ ನಿಮ್ಮ ಖಾತ್ರಿ ಆಯ್ತಲ್ಲ, ಮುಖ್ಯಮಂತ್ರಿಗಳು ಸಮರ್ಥದಾರ. ನಾ ಭಾಳ ಸಲ ಹೇಳಿದ್ದೀನಿ, ಹಣಕಾಸಿನ ವಿಷಯದಲ್ಲಿ 16ನೇ ಬಜೆಟ್ ಅವ್ರು ತಜ್ಞರಿದ್ದಾರೆ ತಂದು ಸಹ. ಈ ಸಲ ಅವರು ಗ್ಯಾರಂಟಿಗೆ ದುಡ್ಡು ಕೊಡೋದಲ್ಲದೆ ಅಭಿವೃದ್ಧಿಗೂ ದುಡ್ಡು ಇಡಿಸಿದ್ದಾರೆ. ಇದಲ್ಲದೆ ಶಾಸಕರಿಗೂ ಕೂಡ ಅವರ ಮುಖ್ಯಮಂತ್ರಿಗಳ ಇದರ ನಿಧಿಯಲ್ಲಿ ಸುಮಾರು 8,000 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ 16 ಕೋಟಿ ರೂಪಾಯಿ ಇವತ್ತು ದಿವಸ ಬರ್ತದೆ. ಕೊನೆಯದಾಗಿ ಸರ್, ಎನಿ ಟ್ರ್ಯಾಪ್ ಪ್ರಕರಣ ಪಕ್ಷದಲ್ಲಿ ಒಡಕಿಗೆ ಕಾರಣ ಆಗಲ್ವಾ ಸರ್? ಈಗ ನಮ್ಮ ಪಕ್ಷದವ್ರು ಏನು ಸಂಬಂಧ ಇದೆ ಇದಕ್ಕೆ? ಹನಿ ಟ್ರಾಪ್ ಮಾಡೋರು ಯಾರು ಏನು ಯಾರಿಗೆ ಗೊತ್ತಿದೆ? ಯಾಕೆ ಮುಜುಗರ ಆಗ್ತದೆ? ಈಗ ನೀವು ಮಾಡಿದರೆ ಯಾವುದೋ ಟಿವಿದವರು ನಮಗೆ ಮುಜುಗರ ಆಗ್ತದೆ. ನೀವಂತಲ್ಲ, ಮತ್ತೆ ಯಾಕೆ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ಈಗ ನಮ್ಗೆ ಯಾಕೆ ಮುಜುಗರ ಆಗ್ತದೆ? ಅದಕ್ಕೆ ಅವ್ರು ಹೇಳಿದಾರೆ, ಅದಕ್ಕೆ ಎಕ್ಸ್ಪೋಸ್ ಮಾಡಿದಾರಲ್ಲ ಅವರು, ರಾಜಣ್ಣವರು. ತನಿಖೆ ಆಗಲಿ, ಅದು ತನಿಖೆ ಆಗಲಿ. ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ನಿರ್ಧಾರ ಮಾಡ್ತಾರೆ. ಐ ಆಮ್ ನಾಟ್ ದ ಚೀಫ್ ಮಿನಿಸ್ಟರ್, ಐ ಆಮ್ ನಾಟ್ ದ ಹೋಮ್ ಮಿನಿಸ್ಟರ್. ಮಧು ಬಂಗಾರಪ್ಪ ನಿವಾಸದಲ್ಲಿ ತಾವು ಸೇರಿದಂತೆ ಯಾರೆಲ್ಲ ಊಟಕ್ಕೆ ಸೇರಿದ್ರಿ ಅಂತ ಚರ್ಚೆ ಆಗ್ತಾ ಇದೆ ಸರ್. ಏನು ತಪ್ಪಿದೆ? ಏನ್ ಸರ್ ಅಜೆಂಡಾ ಏನಿತ್ತು? ಮಧು ಬಂಗಾರಪ್ಪ ನಿನ್ನ ಮನೆಗೂ 5-6 ಮಂದಿ ಮಿನಿಸ್ಟರ್ಗಳು ಎಲ್ಲರೂ ನಾವು ಸೇರಿದ್ದೀವಿ. ನಿನ್ನೆ ನಿಮ್ಗೆ ಗೊತ್ತಿಲ್ಲ, ಅದನ್ನು ಹೇಳ್ತೇನೆ ಅಂತ ಕೇಳಿ. ಹೌದು, ಸೆಷನ್ ಮುಗೀತು, ಆರಾಮ್ ಊಟ ಮಾಡೋಣ ಅಂತೇಳಿ ನಾವು ನೀನು ಕುಡಿದೀವಿ. ಅದ್ರಾಗೇನು ಯಾವುದು ಪಾಯ್ದು ಜಾತಿ ಗೀತಿ ಇಲ್ಲ. ಫ್ರೆಂಡ್ಸು ಇದ್ರು, MLAಸು ಇದ್ರು, ಮಿನಿಸ್ಟರ್ಸು ಇದ್ರು, ಎಲ್ಲರಿಗೂ. ನಿನ್ನ ಮನೆಗೆ ಊಟ ಆಗಿದೆ. ಏನು ಮಧುಕಪ್ಪ, ನಿಮಗೂ ಕರಿತೀವಿ, ನೆಕ್ಸ್ಟ್ ಟೈಮ್ ನಿಮಗೂ ಕರಿತೀವಿ. ಭವಿಷ್ಯದ ರಾಜಕಾರಣದ ಬಗ್ಗೆ ಡಿಸ್ಕಸ್ ಆಗಿದೆ. ಅರೇ ಇರಿಸ್ಪೆಕ್ಟ್ ಆಫ್ ಪಾರ್ಟಿನೂ ಇದೆ ಅದರಲ್ಲಿ. ಕಾಂಗ್ರೆಸ್ನವರು ಇದ್ರು, BJP ಅವರು ಇದ್ರು, ನಮ್ಮ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಏನೋ ಕ್ಲೋಸ್ ಫ್ರೆಂಡ್ಸ್, ಅವ್ರ ಮನೆಗೆ ನಾವು ಊಟಕ್ಕೆ ಹೋಗಿರ್ತೀವಿ. ಅವ್ರು ನಮ್ಗೆ ಇದ್ರಾಗ ಏನು ರೀ ನೀವು? ಇವೆಲ್ಲ ಭಾಳ. ಈಗ ಬೊಮ್ಮಾಯಿಯವ್ರು ನಮ್ಮ ಮನೆಗೆ ಊಟಕ್ಕೆ ಬಂದಾರೆ, ನಾ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೀನಿ. ಅಶೋಕ್ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ, ನಾ ಅಶೋಕ್ ಅವ್ರ ಮನೆಗೆ ಹೋಗಿದ್ದೀನಿ. ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ಬಂದಾಗ ನೀವು ದೊಡ್ಡ ಇದು ಮಾಡಿದ್ದೀರಿ. ಏನು ತಪ್ಪಿದೆ? ಅಶ್ವಥ್ ನಾರಾಯಣ ಮಕ್ಕಳು ನಮ್ಮ ಮಕ್ಕಳು ಫ್ರೆಂಡ್ಸ್ ಅಪ್ಪ, ಸ್ಕೂಲ್ನಾಗೆಲ್ಲನು. ಯಾರು ಸೇರಿದಾರಲ್ಲ? ಅವರು ಸೇರಿದಾರಲ್ಲ, ಮತ್ತೆ ಎಷ್ಟಲ್ಲಿ ಸೇರಿದಾರೆ, ಅದಕ್ಕಿಂತ ತಪ್ಪಿದೆ. ನಾವೇನು ಲಿಂಗಾಯತರು ಅಂತ ಸೇರಿಲ್ಲ. ನಾವು 37 ಜನ ಇದ್ದೀವಿ ಲಿಂಗಾಯತರು, ಸೇರಿಲ್ಲ. ಈಗ ಸೇರಬೇಕು ಅಂತ. ಹಾಂ, ಏನು ಸೇರಿದ್ರೆ ಏನು ತಪ್ಪಿದೆ? ನಮ್ಮ ಲಿಂಗಾಯತ ಸಮುದಾಯದ ಏನೇನು ಸಮಸ್ಯೆಗಳಿದ್ದಾವೆ, ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕ ಮಾಡಿದ್ದೀವಿ, ಯೋಜನೆ ಏನಾಗಬೇಕು ಎಂತೂ ಅಂತೇಳಿ ಕೂಡಿದ ತಪ್ಪಿದೆಯಾ? ನಿಮ್ಮ ಸಲಹೆಗೆ ತಗೋತೀನಿ, ಶೀಘ್ರದಲ್ಲೇ ಸೇರ್ತೀವಿ. ನಿಮ್ಮ ಸಲಹೆ ಪ್ರಕಾರ ಎಲ್ಲ ನಮ್ಮೂ ಇಶ್ಯೂಸ್ ಇದ್ದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಜನೆಗಳು ಏನೇನಾಗಬೇಕು ಅದು ಅಂತೇಳಿ ಹಿಂದೆ ಹೋಗಿ ಮನವಿ ಕೊಟ್ಟಿದ್ದೀವಿ. ಶೀಘ್ರದಲ್ಲೇ 37 ಶಾಸಕರು ಸೇರ್ತೀವಿ. ಹಾಂ, ನವಂಬರ್ಗೆ ಏನು ಸಂಬಂಧ ಇದೆ ಸಾಂಸ್ಕೃತಿಕ ನಾಯಕಗೆ? ಈಗಾಗಲೇ ಅನೌನ್ಸ್ ಮಾಡಿದ್ದೀವಿ. ಹಾಗೆಂತೇನೇಂಟಾಗಿತ್ತು, ಅವ್ರು ಕೇಳಿದಾರೆ ಹೇಳಿದ್ದೀನಿ. ಈಗ 37 ಜನ ಅಂದರೆ ನಿಮ್ಗೆ ಗೊತ್ತಿರಿ, ನಾವು 37 ಜನ ಇದ್ದೀವಿ ಇಲ್ಲಿ.